ದೇವಸ್ಥಾನಗಳನ್ನ ಕಟ್ಟಿ ಧಾರ್ಮಿಕವಾಗೂ ಕೂಡ ಅವರೊಂದು ಶಕ್ತಿಯನ್ನ ಈ ಒಂದು ನಾಡಿಗೆ ಇವತ್ತು ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಕೊಟ್ಟಂತಹ ಸಾಮಾಜಿಕ ಪರಿಕಲ್ಪನೆಯ ಅಡಿನಲ್ಲಿ ಎಲ್ಲ ಜನಾಂಗಗಳಿಗೂ ಕೂಡ ಒಂದೊಂದು ಪೇಟೆಯನ್ನ ನಿರ್ಮಾಣ ಮಾಡಿ ಎಲ್ಲ ಸಮುದಾಯಗಳನ್ನು ಕೂಡ ಪ್ರೀತಿಸ್ತಕ್ಕಂತ ಮಟ್ಟಕ್ಕೆ ಇವತ್ತು ಕೆಂಪೇಗೌಡರವರ ಒಂದು ದೂರದೃಷ್ಟಿ ಇತ್ತು. ಕೇವಲ ಒಬ್ಬ ಒಕ್ಕಲಿಗ ಸಮುದಾಯಕ್ಕೆ ನಾನು ಒಬ್ಬ ವ್ಯಕ್ತಿಯಾಗಿ ಒಕ್ಕಲಿಗ ಸಮುದಾಯಕ್ಕೆ ಜನಾಂಗಕ್ಕೆ ನಾನು ಸೀಮಿತವಾಗಿರ್ಬೇಕು ಎಂಬ ಪರಿಕಲ್ಪನೆಯನ್ನು ಹೊಂದದೆ ಅವರು ಎಲ್ಲ ಜನಾಂಗಗಳನ್ನು ಕೂಡ ತನ್ನೊಟ್ಟಿಗೆ ಇಟ್ಕೊಂಡು ಅವ್ರನ್ನ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಅವರಿಗೆ ವ್ಯಾವಹಾರಿಕ ಜೀವನವನ್ನು ಕೊಡ್ತಕ್ಕಂಥದ್ದು, ಅವರನ್ನು ಕೂಡ ಅವರು ಈ ಸಮಾಜದಲ್ಲಿ ಬಾಳದಿಕ್ಕೆ ಅವರಿಗೆ ಆಸರೆಯಾಗಿರ್ತಕ್ಕಂಥ ಹಲವಾರು ಪರಿಕಲ್ಪನೆಗಳನ್ನ ಇವತ್ತು ನಾವು ನೋಡ್ಬೋದು. ಇವತ್ತು ನೋಡ್ಬೇಕು ಅಂದ್ರೆ ಇವತ್ತು ಉಪ್ಪಾರಪೇಟೆ ಮತ್ತೆ ಚಿಕ್ಕಪೇಟೆ, ಬಳೆಪೇಟೆ ಇಂಥ ಒಂದೊಂದು ಸಮುದಾಯಗಳಿಗೆ, ಕುಂಚಿಡಿಗರು ಪೇಟೆ, ಒಂದೊಂದು ಕುಂಬಾರಪೇಟೆ, ಈ ರೀತಿ ಒಂದೊಂದು ಸಮುದಾಯಗಳಿಗೂ ಒಂದೊಂದು ಮಾರುಕಟ್ಟೆಯ ವ್ಯವಸ್ಥೆಯನ್ನು ಒದಗಿಸೋದು, ಅವರಿಗೆ ವಾಣಿಜ್ಯ ಅಂದ್ರೆ ವ್ಯಾವಹಾರಿಕವಾಗಿ ಮಾಡ್ತಕ್ಕಂಥದಕ್ಕೆ ವ್ಯಾವಹಾರಿಕ ಜೀವನವನ್ನ ನಡೆಸೋದಿಕ್ಕೆ ಅವ್ರಿಗೆ ಶಕ್ತಿಯನ್ನು ಕೊಟ್ಟಂತರು ಕೆಂಪೇಗೌಡರವರು. ಇಂತಹ ಹಲವಾರು ಇರ್ತಕ್ಕಂಥ ಎಲ್ಲ ಜನಾಂಗಗಳ ಜೊತೆಯಲ್ಲಿ ಇವತ್ತು ಅವರು ಬೆಳೆದು ಇವತ್ತು ಒಬ್ಬ ವಿಶ್ವ ನಾಯಕನಾಗಿ ಇವತ್ತು ಇದ್ದಾರೆ. ನಾವು ಕೂಡ ಇವತ್ತು ಪ್ರತಿ ಊರಲ್ಲಿ ಒಬ್ಬೊಬ್ಬ ಕೆಂಪೇಗೌಡರ ರೀತಿನಲ್ಲಿ ಅವರ ತತ್ವ ಆದರ್ಶಗಳನ್ನ ಮೈಗೂಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಇವತ್ತು ನಾವು ಕೆಂಪೇಗೌಡರ ಜಯಂತಿ ಆಚರಿಸಿ ನಮ್ಮ ಜನಾಂಗದ ಪ್ರತೀಕ ಅಂದ್ಬಿಟ್ಟು ನಾವು ಮನೆಗೆ ಹೋಗ್ತಕ್ಕಂಥದ್ದು ಮುಖ್ಯ ಅಲ್ಲ. ಇವತ್ತು ಕೆಂಪೇಗೌಡರವರ ಸಾಧನೆ ಏನು, ಅವರ ತತ್ವ ಆದರ್ಶಗಳೇನು, ನಾವು ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಅದನ್ನ ಮೈಗೂಡಿಸ್ಕೊಂಡು ಹೋಗ್ಬೇಕಾಗ್ತಕ್ಕಂಥದ್ದು ನಿಜ ಕೂಡ ಒಂದು ಆಚರಣೆಯ ಒಂದು ವಿಶೇಷ ಎಂಬುದನ್ನು ನಾವು ತಿಳ್ಕೋಬೇಕಾಗ್ತೈತಿ. ಇವತ್ತು ನಮ್ಮ ಊರುಗಳಲ್ಲಿ ನಾವು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ನಮ್ಮ ಗ್ರಾಮಗಳನ್ನು ಸ್ವಚ್ಛವಾಗಿಡ್ತಕ್ಕಂಥದ್ದು, ಯಾವುದೇ ನಮ್ಮ ಗ್ರಾಮದಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳನ್ನೆಲ್ಲರೂ ಕೂಡ ಇವತ್ತು ಜ್ಯೋತಿ ಕೆಂಪೇಗೌಡರ ಜ್ಯೋತಿ ಬೆಂಗಳೂರಿಗೆ ತಲುಪುತ್ತೆ. ಅಲ್ಲಿ ನಮ್ಮ ನೂತನ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಕೆಂಪೇಗೌಡರ ಜಯಂತಿ ಮಾಡುವಂತ ಸಂದರ್ಭದಲ್ಲಿ ನಾವು ಈ ಜ್ಯೋತಿನ ತೆಗೆದುಕೊಂಡು ಹೋಗಿ ಅಲ್ಲಿ ತಲುಪಿ ವಿಜೃಂಭಣೆಯ ಒಂದು ಏನು ಮೆರವಣಿಗೆ ನಡೆಯುತ್ತೆ ನಾವೆಲ್ಲ ಅಲ್ಲಿ ವಿಲೀನಗೊಂಡು ವಿಶೇಷತೆಯ ದಿನಾಚರಣೆಯನ್ನ ಮಾಡ್ತಾ ಇದ್ದೇವೆ. ಹಾಗೇನೆ ಕುಣಿಗಲ್ಲಿನ ಪಟ್ಟಣದಲ್ಲಿ ಎಲ್ಲ ಅಧಿಕಾರಿ ವರ್ಗದವರೊಂದಿಗೆ, ನಾಗರಿಕ ಬಂಧುಗಳೊಂದಿಗೆ, ಗ್ರಾಮಸ್ಥರೊಂದಿಗೆ ದೊಡ್ಡ ಮೆರವಣಿಗೆ ಮಾಡಿಕೊಂಡು ಜಯಂತಿಯ ಪ್ರಯುಕ್ತ ಕೆಂಪೇಗೌಡರ ಕಟ್ಟಿದಂತ ಇತಿಹಾಸವನ್ನ ಸ್ಮರಣೆ ಮಾಡಿಕೊಂಡು ವಿದ್ಯಾರ್ಥಿ ವೃಂದದವರ ಜೊತೆ ಇವತ್ತು ನಾವು ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಎಲ್ಲ ಯುವಕ ಮಿತ್ರರು ಇಡೀ ತಾಲೂಕಲ್ಲೇ ಕೂಡ ಒಂದು ಕೆಂಪೇಗೌಡರವರ ತತ್ವ ಆದರ್ಶಗಳನ್ನ ಇವತ್ತು ಪ್ರಚಾರ ಮಾಡೋದ್ರ ಮುಖಾಂತರ, ಅವರ ಒಂದು ನಾಯಕತ್ವವನ್ನು ಕೂಡ ನಾವು ಬೆಳೆಸ್ಕೊಂಡು ಹೋಗೋದ್ರ ಮುಖಾಂತರ ಅವರಿಗೆ ಇವತ್ತೊಂದು ಕೀರ್ತಿಯನ್ನ ಕೊಡ್ತಕ್ಕಂತ ಕೆಲಸವನ್ನ ಅವತ್ತು ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡೋಣ. ಇದಕ್ಕೆ ರಾಜ್ಯ ಮಟ್ಟದ ಇವತ್ತು ಹಲವಾರು ನಾಯಕರುಗಳನ್ನು ಕೂಡ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟಕ್ಕೆ ಮಾಡ್ತಕ್ಕಂತ ಕೆಲಸವನ್ನ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡ ಮಾಡೋಣ ಎಂಬ ಒಂದು ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಒಂದು ಗ್ರಾಮದಲ್ಲಿ ಇವತ್ತು ಈ ಮಟ್ಟಿಗೆ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ. ಇದೊಂದು ಕಾರ್ಯಕ್ರಮ ನಿಜ ಕೂಡ ಬೇರೆ ಗ್ರಾಮಗಳಿಗೂ ಕೂಡ ಇದೊಂದು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಿಮ್ಮೆಲ್ರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲ ವೀಕ್ಷಕರಿಗೆ ಜೀನಿ ಸಂಸ್ಥೆಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಹೊಸ ಹಬ್ಬ, ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ, ಎಲ್ರಿಗೂ ಆನಂದ ತರುವಂತಹ ಹಬ್ಬ. ಇಂದಿನಿಂದನೇ ನಿಮ್ಮ ಆರೋಗ್ಯನೂ ಕಾಪಾಡಿಕೊಳ್ಳುವಂತಹ ಹಬ್ಬ. ಆರೋಗ್ಯವೇ ಭಾಗ್ಯ. ಹಾಗಾಗಿ ಈ ಸಂಕ್ರಾಂತಿ ದಿನ ಜೀನಿ ಸಂಸ್ಥೆಯಿಂದ ನಿಮಗಾಗಿ ಶುಗರ್ ಆಮ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಜೀನಿ ಸಂಸ್ಥೆ ತನ್ನ ಒಂದು ಹೊಸ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದೆ. ಅದೇ ಜೀನಿ ಶುಗರ್ ಆಮ್ಲ. ಈ ಪದಾರ್ಥನ ನೀವು ಸದುಪಯೋಗಪಡಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಎಲ್ರಿಗೂ ಶುಭವಾಗಿ. ಸಕ್ಕರೆ ಕಾಯಿಲೆಯಿಂದ ನಿಶ್ಚಿಂತೆಯಿಂದ ಇರಿ ಜೀನಿ ಶುಗರ್ ಆಮ್ಲದೊಂದಿಗೆ. ಜೀನಿ ಇದ್ದಲ್ಲಿ ಜೀವನ ನಿರಾಳ.